ನಮಸ್ಕಾರ ಗೆಳೆಯರೆ. ದುರಂಧರ್ ಭಾಗ 1ರಲ್ಲಿ ಹಮ್ಜಾ ಅಲಿ ಮಜಾರಿ ಅಂದರೆ ರಣವೀರ್ ಸಿಂಗ್ ರೆಹಮಾನ್ ಬಲೂಚ್ ಅಥವಾ ರೆಹಮಾನ್ ಡಕಾಯತ್ನನ್ನ ಹೇಗೆ ಕೊಲ್ಲುತ್ತಾನೆಂತ ನೀವು ನೋಡಿದ್ದೀರಿ. ಈಗ ದುರಂಧರ್ ದ ರಿವೆಂಜ್ ನಲ್ಲಿ ಪ್ರಮುಖ ಪಾತ್ರಗಳಾದಂತಹ ಮೇಜರ್ ಇಕ್ಬಾಲ್, SP ಅಸ್ಲಂ ಮತ್ತು ಸ್ವತಃ ತನ್ನ ಅಕ್ಕನ ಗಂಡನನ್ನ ಹಮ್ಜಾ ಅಲಿ ಮಜಾರಿ ಹೇಗೆ ಸಾಯಿಸುತ್ತಾನೆಂಬ ರೋಚಕ ದೃಶ್ಯವನ್ನ ನೀವು ನೋಡಬಹುದು. ದುರಂಧರ್ ಮೊದಲನೇ ಭಾಗದಲ್ಲಿ ಅಕ್ಷಯ್ ಖನ್ನಾ ನಿರ್ವಹಿಸಿದಂತಹ ಪಾತ್ರ ಜನರ ಮನಸ್ಸಿನಲ್ಲಿ ಕಳ್ಳನಾಯಕನಿದ್ದರೆ ಹೀಗೆ ಇರಬೇಕು ಎಂದು ಭಾವನೆ ಮೂಡಿಸಿದಂತಹ ಪಾತ್ರ. ಆ ಪಾತ್ರ ಸತ್ತ ನಂತರ ದುರಂಧರ್ ಭಾಗ 2 ಸಿನಿಮಾವನ್ನ ಜಾಸ್ತಿ ಜನ ಒಲವು ತೋರಿಸುವುದಿಲ್ಲ ಎಂದು. ಆದರೆ ಆ ಪಾತ್ರದ ಕೊರತೆಯನ್ನ ದುರಂಧರ್ ದ ರಿವೆಂಜ್ ನಲ್ಲಿ ಮೇಜರ್ ಇಕ್ಬಾಲ್ನಾಗಿ ಅರ್ಜುನ್ ರಾಂಪಾಲ್ ನೀಗಿಸಿದ್ದಾರೆ. ಇನ್ನು ಪೂರ್ತಿ ಚಿತ್ರವನ್ನ ರಣವೀರ್ ಸಿಂಗ್ ಆವರಿಸಿದ್ದು ನಿರ್ವಹಿಸಿದ 2 ತರಹದ ಅಂದರೆ ಹಮ್ಜಾ ಅಲಿ ಮಜಾರಿ ಮತ್ತು ಜಸ್ಕಿರತ್ ಸಿಂಗ್ ಪಾತ್ರಕ್ಕೆ ಜನರು ಮೆಚ್ಚುಗೆ ನೀಡುತ್ತಿದ್ದಾರೆ. ಇನ್ನು ದುರಂಧರ್ ಭಾಗ 1ರಲ್ಲಿ ಸಂಜಯ್ ದತ್ ನಿರ್ವಹಿಸಿದ SP ಅಸ್ಲಾಂ ಪಾತ್ರ ದುರಂಧರ್ ದ ರಿವೆಂಜ್ ನಲ್ಲೂ ಮುಂದುವರೆದಿದೆ. ಸಿನಿಮಾದಲ್ಲಿ ರಾಜಕೀಯವಿದ್ದರೂ ಭಾರತದಲ್ಲಿ ಇತ್ತೀಚೆಗೆ ನಡೆದ ನೈಜ ಘಟನೆಗೆ ಕೆಲವು ಕಾಲ್ಪನಿಕ ಕಥೆಗಳನ್ನು ಬೆರೆಸಿ ನೋಡುಗರ ಮನಸ್ಸಿಗೆ ಪೂರ್ತಿ ಸಿನಿಮಾ ನೈಜ ಘಟನೆಯಿಂದಲೇ ಕೂಡಿದೆಯೋ ಎಂದು ಎನಿಸುವ ಹಾಗೆ ನಿರ್ದೇಶಕ ಆದಿತ್ಯ ದಾರ್ ಸಿನಿಮಾವನ್ನು ಪರದೆಯ ಮೇಲೆ ತೋರಿಸಿದ್ದಾರೆ. ಇನ್ನು ಹಾಡುಗಳು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ವಿಷಯಕ್ಕೆ ಬಂದರೆ ದುರಂಧರ್ ಮೊದಲನೇ ಭಾಗಕ್ಕೆ ಹೋಲಿಸಿದರೆ ದ ರಿವೆಂಜ್ ಕಮ್ಮಿ ಆಯಿತು ಅನಿಸುತ್ತದೆ. ಚಿಕ್ಕ ಮಕ್ಕಳು, ವಯಸ್ಸಾದವರು, ಹಿಂಸೆ ಇಷ್ಟಪಡದೇ ಇರದವರು ನೋಡಲು ಸ್ವಲ್ಪ ಕಷ್ಟ ಆಗುತ್ತದೆ. ಏಕೆಂದರೆ ರಕ್ತ, ಬಂದೂಕು, ಸಾವುಗಳಿಂದ ಸಿನಿಮಾ ಶುರುವಾದರೆ ಮುಗಿಯುವುದು ಕೂಡ ರಕ್ತ, ಸಾವುಗಳಿಂದಲೇ. ಆದ ಕಾರಣ ಸಿನಿಮಾಕ್ಕೆ A ಸರ್ಟಿಫಿಕೇಟ್ ದೊರೆತಿರುವುದರಿಂದ 18 ವರ್ಷ ಅಥವಾ 18 ವರ್ಷದ ಮೇಲ್ಪಟ್ಟ ಜನರು ನೋಡಬಹುದು ಎಂದು CBFC ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್ ಹೇಳಿದೆ. ಕೆಲ ರಾಜಕೀಯ ಪಕ್ಷಗಳಿಗೆ ಈ ಸಿನಿಮಾ ಇಷ್ಟವಾದರೆ ಕೆಲವು ರಾಜಕೀಯ ಪಕ್ಷಗಳಿಗೆ ಈ ಸಿನಿಮಾ ಆಡಳಿತ ಪಕ್ಷದ ಪ್ರಚಾರಕ್ಕಾಗಿ ನಿರ್ಮಾಣವಾಗಿರುವುದು ಎಂದು ಹೇಳಿದೆ. ರಾಜಕೀಯ ಮಾತುಕತೆ ಬಿಟ್ಟರೆ ಆಕ್ಷನ್ ಪ್ರಿಯರಿಗೆ ಈ ಸಿನಿಮಾ ಇಷ್ಟವಾಗುವುದು ಪಕ್ಕ. ಈ ಹಿಂದೆ ಬಿಡುಗಡೆಯಾದಂತಹ ಉರಿ, ಫೈಟರ್ಗಳಂತಹ ಸಿನಿಮಾಗಳು ಬಿಡುಗಡೆಯಾದಾಗಲೂ ಇದೇ ತರಹದ ಪ್ರತಿರೋಧಗಳು ಬಂದಿದ್ದವು. ಆದರೆ ಪ್ರತಿರೋಧದ ನಡುವೆಯೂ ಸಿನಿಮಾಗಳಿಗೆ ಅದೇ ರೀತಿ ದುರಂಧರ್ ದ ರಿವೆಂಜ್ ಸಿನಿಮಾಗೂ ಆಗುತ್ತಿದೆ ಅಷ್ಟೇ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮಸ್ಕಾರ.